ಹೊಸ ರೂಪಾಂತರದಿಂದ ದೇಶದಲ್ಲಿ ಕೊರೋನಾ ಕೇಸ್ಗಳ ಹೆಚ್ಚಳ ಆಗ್ತಾ ಇದೆ. NB 1.8.1 ರೂಪಾಂತರದಿಂದ ಸೋಂಕು ಉಲ್ಬಣಿಸ್ತಾ ಇದೆ. ನೆರೆ ರಾಜ್ಯದಿಂದ ಕರ್ನಾಟಕಕ್ಕೆ ಕೊರೋನಾ ಆತಂಕ ಇನ್ನೂ ವಿಪರೀತ ಆಗೋದು, ಕೇಸಸ್ ಮಲ್ಟಿಪ್ಲೈ ಆಗ್ಬೋದು ಅನ್ನೋ ಆತಂಕ. ದೆಹಲಿ, ಮಹಾರಾಷ್ಟ್ರ, ಕೇರಳ, ಆಂಧ್ರದಲ್ಲಿ ಸೋಂಕು ಹೆಚ್ಚಳ ಆಗ್ತಾ ಇದೆ. ಕೇರಳದಲ್ಲಿ ಮೇ ತಿಂಗಳಲ್ಲಿ 273 ಪ್ರಕರಣಗಳು ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ ಆಗಿದೆ. ಅದರಲ್ಲೂ ನಾವು ಯೋಚನೆ ಮಾಡಬೇಕಾಗಿರೋದು ಅಥವಾ ಸ್ವಲ್ಪ ಗಂಭೀರವಾಗಿ ತಗೊಳ್ಬೇಕಾಗಿರೋದು, ಥಾಣೆಯಲ್ಲಿ 21 ವರ್ಷದ ಯುವಕ ಸಾವನ್ನಪ್ಪಿರುವುದು. ಎರಡನೇ ಅಲೆ ನಿಮಗೆ ನೆನಪಿರ್ಬೋದು, ಕೋವಿಡ್ನ ಎರಡನೇ ಅಲೆ ಡೆಡ್ಲಿ ಅಲೆ ಅಂತ ಕರೆಯಲ್ಪಡುತ್ತೆ. ಯಾಕಂದರೆ ಅಲ್ಲಿ ಚಿಕ್ಕ ವಯಸ್ಸಿನ ಹುಡುಗರು ಕೂಡ ಮೃತಪಟ್ಟಿದ್ರು. ಯಾರಿಗೆ ಯಾವಾಗ ಕೋವಿಡ್ ಬಂತು ಅಂದರೆ ಅವರಿಗೆ ಏನೋ ಹೆಚ್ಚು ಕಮ್ಮಿ ಆಯಿತು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು. ಈಗ ಮೂರನೇ ಅಲೆ ನೋಡಿದ ನಂತರ ನಾವು 4ನೇ ಅಲೆನಲ್ಲಿ ಅಲೆ ಅಂತ ಈಗಲೇ ಹೇಳೋಕ್ಕಾಗಲ್ಲ, ಬಟ್ 4ನೇ ಬಾರಿ ಕೊರೋನಾ ರಿಟರ್ನ್ಸ್ ಆದಾಗ ಆರಂಭಿಕ ಹಂತದಲ್ಲಿ ಯುವಕರು ಪ್ರಾಣ ಕಳ್ಕೊಳ್ತಾ ಇರೋದು. ಸ್ವಲ್ಪ ಈ ಪರಿಸ್ಥಿತಿಯ ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ನಿಮ್ಮನ್ನು ಹೆದರಿಸುವಂತಹ ಉದ್ದೇಶ ಅಲ್ಲ, ಬಟ್ ಜಾಗರೂಕತೆಯಿಂದ ಇರಿ.